ದರ್ಶನ್ ಸರ್ ಅವರ ಈ ಕೇಸ್ಗೆ ಸಂಬಂಧಪಟ್ಟಿರುವ ಹಾಗೆ ನಡೆದಿರುವಂತಹ ವಿಚಾರಗಳೇನು 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ, ಮತ್ತು ಅವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದ್ರೂ ಕೂಡ ಯಾಕೆ ಇಷ್ಟು ಅಡಚಣೆಗಳನ್ನ ಉಂಟು ಮಾಡ್ತಾ ಇದ್ದಾರೆ, ಪ್ರತಿ ಇಂಚಿಂಚು ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ದರ್ಶನ್ ಸರ್ ಅವರಿಗೆ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಯ ಬಗ್ಗೆ, ಅವರ ಕೇಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ, ನಿನ್ನೆ ನಡೆದಂತಹ ಚರ್ಚೆಯ ಬಗ್ಗೆ ನಿಮ್ಮ ಮುಂದೆ ಖುದ್ದಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ನಡೆದಂತಹ ಒಂದಿಷ್ಟು ವಾದ ವಿವಾದಗಳನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ನಡೆದಿರೋದು ಏನು, ದರ್ಶನ್ ಸರ್ಗೆ ಬೇಲ್ ಸಿಗುವಂತಹ ಹಂತದಲ್ಲಿದ್ರೂ ಕೂಡ ಆ ಬೇಲ್ ಸಿಗುವಂತಹ ಹಂತ ಕ್ಯಾನ್ಸಲ್ ಆಯಿತು ಹೇಗೆ, ಸೊ ಪ್ರತಿಯೊಂದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ದರ್ಶನ್ ಸರ್ ಅವರಿಗೆ ಮೊದಲು ಬಿಗ್ ಬ್ರೇಕಿಂಗ್ ಅಂದ್ರೆ ಒಂದು ರೀತಿ ಖುಷಿಯ ವಿಚಾರವನ್ನ ತಿಳಿಸೋದಾದ್ರೆ, ಅಭಿಮಾನಿಗಳಿಗೆ ಈ ಒಂದು ಖುಷಿಯ ವಿಚಾರವನ್ನ ತಿಳಿಸೋದಾದ್ರೆ, ಒಂದು ದರ್ಶನ್ ಸರ್ ಅವರು ಇಷ್ಟು ದಿವಸ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕೆಲವರನ್ನ ಭೇಟಿ ಮಾಡಬಹುದಿತ್ತು, ಅದು ಕೂಡ ಬಹಳಷ್ಟು ಗಂಭೀರವಾಗಿತ್ತು. ಸೊ ಕೇವಲ ಒಬ್ಬರೇ ಅದು ಕತ್ತಲ ಕೋಣೆಯಲ್ಲಿ ಕುತ್ಕೊಳ್ಬೇಕಾಗಿದ್ದಂತಹ ಪರಿಸ್ಥಿತಿಯನ್ನ ಕೂಡ ದರ್ಶನ್ ಸರ್ ಅನುಭವಿಸ್ತಾ ಇದ್ರು. ಈಗಲೂ ಅದೇ ಇದೆ. ಆದ್ರೂ ಕೂಡ ಒಂದಿಷ್ಟು 57ನೇ ಸೆಷನ್ಸ್ ಕೋರ್ಟ್ ಈಗ ಅವರಿಗೆ ಒಂದು ಸ್ವಲ್ಪ ಭಾರ ಕಡಿಮೆ ಮಾಡ್ಕೊಳ್ಳುವಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ಸಂಬಂಧಿಕರನ್ನ ಅಥವಾ ಗೆಳೆಯರನ್ನ, ಆಪ್ತರನ್ನ ಭೇಟಿ ಮಾಡುವಂತಹ ಒಂದೆಲ್ಲವೂ ಸವಲತ್ತನ್ನು ಕೊಟ್ಟಿದೆ. ಆದ್ರೂ ಕೂಡ ಅಲ್ಲಿ ಡಿಪಾರ್ಟ್ಮೆಂಟ್ ಒಂದು ಕಂಡೀಷನ್ಸ್ ಅಂದ್ರೆ ಅಲ್ಲಿ ಏನಿದೆ ಅದ್ರ ಪ್ರಕಾರ ಭೇಟಿ ಆಗ್ಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಏನ್ ಮೆನ್ಯುವಲ್ ಇದೆಯಲ್ಲ, ಜೈಲ್ ಮೆನ್ಯುವಲ್ ಇರುತ್ತಲ್ಲ, ಅದ್ರ ಪ್ರಕಾರ ಭೇಟಿ ಆಗ್ಬಹುದು. ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ನ ಒಂದು ಅಪ್ಪನೆಯನ್ನ ಪಡ್ಕೊಂಡು ಭೇಟಿ ಮಾಡಬೇಕು, ಈಗಲೂ ಕೂಡ ಇರುವಂತದ್ದು. ಆದ್ರೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದೇ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಇದು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ದರ್ಶನ್ ಸರ್ ಅವರಿಗೆ ಭಾರಿ ಶಾಕ್ ಕೊಡುವಂತಹ ಸುದ್ದಿ ಏನಪ್ಪಾ ಅಂದ್ರೆ, ಅಭಿಮಾನಿಗಳು ಇದನ್ನ ಯಾವ ರೀತಿ ತೆಗೆದುಕೊಳ್ತೀರಿ ಅನ್ನೋದನ್ನ ಮಾತ್ರ ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಇದು ಯಾವ ರೀತಿ ಶಾಕ್ ಕೊಡುವಂತಹ ಸುದ್ದಿ ಅಂದ್ರೆ, ದರ್ಶನ್ ಸರ್ ಅವರಿಗೆ 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ನಡೆದಿರ್ತಕ್ಕಂಥ ವಾದ ವಿವಾದಗಳು ಏನಾದ್ವಲ್ಲ, ಚಂದನ್ ರವರು, ACP ಚಂದನ್, ಗಿರೀಶ್ ಕುಮಾರ್ ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಒಂದಿಷ್ಟು ಪಿತುರಿಗಳು ನಡೆದಿವೆ ಅಂತೆ. ಅವರನ್ನ ಚಂದನ್ ಕುಮಾರ್ನಾಗಿರ್ಬೋದು, ಗಿರೀಶ್ ನಾಯಕನವ್ರನ್ನಾಗಿರ್ಬೋದು, ಇವ್ರನ್ನೆಲ್ಲರೂ ಕೂಡ 18ನೇ ಆರೋಪಿಯನ್ನಾಗಿ ಮಾಡಿ ಅಥವಾ 18ನೇ ಆರೋಪಿಯನ್ನಾಗಿ ಇವರನ್ನ ಮಾಡಿ ಅಂತೇಳಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ದರ್ಶನ್ ಸರ್ ಪರ ವಕೀಲರು ಅದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ಕೂಡ ರಿಜೆಕ್ಟ್ ಮಾಡಿದೆ 57ನೇ ಸೆಷನ್ಸ್ ಕೋರ್ಟ್. ಆ ಅರ್ಜಿಯನ್ನ ರಿಜೆಕ್ಟ್ ಮಾಡಿ ದರ್ಶನ್ ಸರ್ ಅವರಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ದರ್ಶನ್ ಸರ್ ಅವರಿಗೆ ಭಾರಿ ಹೆಲ್ಪ್ ಆಗ್ತಾ ಇತ್ತು ಈ ಒಂದು ಪಾಯಿಂಟ್ ಇಂದ. ಏನಾದ್ರೂ ಈ ಪಾಯಿಂಟ್ ಅನ್ನ 57ನೇ ಸೆಷನ್ಸ್ ಕೋರ್ಟ್ ಕೈಗೆತ್ತಿಕೊಂಡಿದ್ದೇ ಆದ್ರೆ ದರ್ಶನ್ ಸರ್ಗೆ ಬಿಗ್ ಪಾಯಿಂಟ್ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಬೇಲ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಕ್ಕಂಗ ಆಗ್ತಾ ಇತ್ತು. ಆದ್ರೆ ಇದನ್ನ ರಿಜೆಕ್ಟ್ ಮಾಡಿ ಮತ್ತೆ ACP ಚಂದನ್, ಗಿರೀಶ್ ಕುಮಾರ್ ನಾಯಕ್ಗೆ ಮತ್ತೆ ಶಬಾಷ್ಗಿರಿ ಕೊಟ್ಟಿರೋದು 57ನೇ ಸೆಷನ್ಸ್ ಕೋರ್ಟ್. ಯಾವ ರೀತಿ ಶಬಾಷ್ಗಿರಿ ಕೊಡ್ತು ಅಂತಂದ್ರೆ, ಸಾಕ್ಷಿ ಯಾವ ಜಾಗದಲ್ಲಿ, ಯಾವ ಸ್ಥಳದಲ್ಲಿ ಮತ್ತು ಯಾವ ಲೊಕೇಶನ್ಸ್ ಅಲ್ಲಿ ಲೊಕೇಟ್ ಆಗಿದೆ ಅನ್ನೋಕ್ಕಿಂತಲೂ ಸಾಕ್ಷಿ ಇದೆಯಾ ಅನ್ನೋದು ಮುಖ್ಯ ಅಂತ 57ನೇ ಸೆಷನ್ಸ್ ಕೋರ್ಟ್ ನ್ಯಾಯವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಮತ್ತೆ ACP ಚಂದನ್, ಗಿರೀಶ್ ಕುಮಾರ್ ನಾಯಕ್ ಇವರಿಗೆ ಮತ್ತೊಂದು ರೆಕ್ಕೆಯ ಪುಕ್ಕ ಬರುತ್ತೆ. ಯಾಕಂದ್ರೆ ಹಾರೋದಕ್ಕೆ ಇವರ ಬೆಂಬಲಿತವಾಗಿಯೋ ಅಥವಾ ಬೇರೆ ವಿಚಾರಿತವಾಗಿಯೋ ಮಾತನಾಡಿದಾರಲ್ಲ, ಅಥವಾ ಆ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿರುವ ರೀತಿಯಲ್ಲಿ ಹೇಳ್ಬಿಡುತ್ತಲ್ಲ, ಎಲ್ಲೇ ಪಡೀಲಿ ಸಾಕ್ಷಿಯನ್ನ, ಯಾವುದೇ ಜಾಗದಲ್ಲಿ ಸಾಕ್ಷಿಯನ್ನ ಪಡೀಲಿ, ಸೊ ಯಾವುದೇ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಲಿ, ಅದು ಯಾವುದೂ ಸಮಸ್ಯೆ ಇಲ್ಲ, ಸಾಕ್ಷಿ ಇದೆಯಲ್ಲ ಅದು ಮುಖ್ಯ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ವಿರುದ್ಧ ಅನ್ನುವಂತಕ್ಕಿಂತಲೂ ಆ ಒಂದು 57ನೇ ಸೆಷನ್ಸ್ ಕೋರ್ಟ್ ACP ಚಂದನ್, ಗಿರೀಶ್ ಕುಮಾರ್ ನಾಯಕ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ದರ್ಶನ್ ಸರ್ಗೆ ಇದೊಂದು ಶಾಕ್ ಸುದ್ದಿಯಾಗಿದೆ. ಇರ್ಲಿ, ಪರವಾಗಿಲ್ಲ. ಆದ್ರೆ ದರ್ಶನ್ ಸರ್ ಅವರಿಗೆ ಬೇಲ್ ಯಾವಾಗ ಸಿಗಬಹುದು, ಯಾವ ಹಂತದಲ್ಲಿ ಇವರಿಗೆ ಬೇಲ್ ಸಿಗಬಹುದು, ಯಾವ್ಯಾವ ಸಂದರ್ಭದಲ್ಲಿ ಇವರಿಗೆ ಬೇಲ್ ಸಿಗುವ ಸಾಧ್ಯತೆಗಳಿದೆ, ಇನ್ನು ಎಷ್ಟು ತಿಂಗಳುಗಳ ಕಾಲ ಮುಂದೆ ಹೋಗ್ಬೇಕಾಗುತ್ತೆ, ಇದು ಇನ್ನು ಟ್ರಯಲ್ ಆರಂಭ ಆದ್ರೂ ಕೂಡ ಯಾಕೆ ವಿಳಂಬ ಆಗ್ತಿದೆ, ಇದಕ್ಕೆಲ್ಲದಕ್ಕೂ ಒಂದಿಷ್ಟು ಉತ್ತರಗಳನ್ನ ನಿಮ್ಮ ಮುಂದೆ ನಾನು ನೀಡ್ತಾ ಹೋಗ್ತೇನೆ. ನೋಡಿ, ನ್ಯಾಯಾಲಯ ಅಂದಾಗ ಈ ಒಂದು ವಿಚಾರಗಳು ಬಹಳಷ್ಟು ಕೇಳಿ ಬರ್ತಾ ಇರುತ್ತೆ. ನಿಮಗೆ ಒಂದು ಕೇಸಿನ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಏನು ಅಂತೇಳಿ. ನಿಮಗೆ ಗೊತ್ತಿರಬೇಕು, ಅತಿ ಸದ್ದು ಮಾಡಿದಂತಹ ಒಂದು ಕೇಸ್ ಅಂದ್ರೆ, ಇಡೀ ರಾಜ್ಯದೆಲ್ಲೆಡೆ ಅತಿ ಸದ್ದು ಮಾಡಿ ದೊಡ್ಡ ಮಟ್ಟದ ಕೇಸ್ ಆಗಿರುವಂಥದ್ದು ಈ ಯಾರು ಅಂದ್ರೆ ನಿಮಗೆ ಗೊತ್ತಿದೆ, ಧರ್ಮಸ್ಥಳದ ಕೇಸು. ಸೊ ಆ ಕೇಸ್ನಲ್ಲಿ ಸಂತೋಷ್ ಕುಮಾರ್ ಅನ್ನುವಂಥವರನ್ನ ಸುಮಾರು 11 ವರ್ಷಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊತ್ತು. 11 ವರ್ಷಗಳ ಕಾಲ. ಸೊ ಆತನನ್ನ ವಿಚಾರಣೆ ಮಾಡ್ತು, ಎಲ್ಲ ಮಾಡ್ತು, ಯಾವುದೇ ಸಾಕ್ಷ್ಯಗಳು ಸಿಗ್ಲಿಲ್ಲ. ನಂತರ ಆತೊಬ್ಬ ನಿರಪರಾಧಿ ಅಂತ ಸಂತೋಷ್ ಕುಮಾರ್ನ ಹೊರಗಡೆ ಬಿಡ್ತು. 11 ವರ್ಷ ಯೌವನ ದಿನಗಳನ್ನೇ ಕಳ್ಕೊಂಡು ಹೋದ ಪಾಪ ಆ ಸಂತೋಷ್ ಕುಮಾರ್. ನ್ಯಾಯಾಲಯದಲ್ಲಿ ಯಾಕೆ ಇಂತಹ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸೊ
ಈ ಒಂದು ರೀತಿ ಯಾಕೆ ನಡೀತಾ ಇದೆ, ಯಾಕೆ ಈ ರೀತಿ ಆಗತ್ತೆ, ಮತ್ತೆ ಅದು ಆತನಿಗೆ ನ್ಯಾಯ ಏನ್ ಸಿಕ್ಕಂಗಾಯ್ತು, ಅನ್ಯಾಯನೇ ಆಯ್ತಲ್ಲ, ನ್ಯಾಯಾಲಯದಿಂದಲೇ ಅನ್ಯಾಯ ಆದಂಗ ಆಗ್ಬಿಡ್ತಲ್ಲ ಸಂತೋಷ್ ಕುಮಾರ್ಗೆ, ಮತ್ತೆ 11 ವರ್ಷ ಶಿಕ್ಷೆ ಅನುಭವಿಸ್ ಬಂದ್ರೆ. ಈಗ ದರ್ಶನ್ ಸರು ಹಾಗೆ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಅವ್ರು ಜೈಲ್ ಕಳೆದಿರ್ತಾರಲ್ಲ, ನಿರಪರಾಧಿ ಅಂತ ಕೊನೆಗೆ ಹೇಳ್ಬಿಟ್ರೆ ಈ 2 ವರ್ಷದ ಅವರ ಜರ್ನಿ ಎಲ್ಲಿ ಹೋಯ್ತು? ಈ ತರ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸುವಂತ ಒಂದಿಷ್ಟು ವಿಚಾರಗಳು ಸಾಕಷ್ಟು ಬರ್ತಾ ಇವೆ. ಹಾಗಾಗಿ ಅವರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಅನ್ನು ಕೂಡ ಮಾಡಿ, ಸರ್ ಇದ್ರ ಬಗ್ಗೆ ನಮಗೆ ನೀವು ಮಾಹಿತಿ ಕೊಡಬೇಕು ಅಂತ ಸುಮಾರು ಜನ ಕೇಳಿದ್ರು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಈ ರೀತಿ ಆಗ್ತಾ ಇದೆ ಈ ಒಂದು ಕಾನೂನಿನ ವಿಚಾರದಲ್ಲಿ ಅಂದ್ರೆ, ಸಾಕಷ್ಟು ಕೇಸ್ಗಳಿರೋ ಕಾರಣಾಂತರಗಳಿಂದ ಒಟ್ಟಿಗೆ ಎಲ್ಲಾ ಕೇಸ್ಗಳನ್ನು ನಿಕಾಲಿ ಮಾಡ್ಲಿಕ್ಕೆ ಅಥವಾ ಒಟ್ಟಿಗೆ ಎಲ್ಲಾ ಕೇಸ್ಗಳನ್ನು ಕೈಗೆತ್ಕೊಳ್ಳಿಕ್ಕೆ ಆಗದ ಕಾರಣ ಈ ಒಂದು ವಿಚಾರವಾಗಿ ಇಷ್ಟು ಹಿಂದೆ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಏನು ಅಂದ್ರೆ, ಸೊ ಕೊನೆಗೆ ಆತ ನಿರಪರಾಧಿ ಇದ್ರೂ ಕೂಡ ಈ ಅನುಭವಿಸಿರ್ತಾನಲ್ಲ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಜೈಲಲ್ಲಿ, ಸೊ ಈ ಒಂದು ನಷ್ಟವನ್ನ ತುಂಬಿಕೊಳ್ಳಿಕ್ಕೆ ಕಾನೂನಿನ ಕೈಯಲ್ಲೂ ಆಗುದಿಲ್ಲ. ಸೊ ಅದು ಕೂಡ ಡೆಫಿನೆಟ್ಲಿ, ಬಟ್ ಇದು ಭಾರಿ ದೊಡ್ಡ ಹೊಡೆತ ಇದು ಇರತಕ್ಕಂತ ಒಂದು ಕಾನೂನಿನಲ್ಲಿ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಕೊನೆಗೆ ನಿರಪರಾಧಿ ಅಂತ ಗೊತ್ತಾದ ಮೇಲೂ ನಂತರ ವಾಪಸ್ ಇವನ್ನ ನಿರಪರಾಧಿ ಅಂತ ಬಿಡೋದು, ಅಷ್ಟರಲ್ಲೇ ಎಷ್ಟೋ ವರ್ಷ ಶಿಕ್ಷೆ ಅನುಭವಿಸಿರೋದು, ಇದೊಂದು ಕಡೆ ನೋವಿನ ಸಂಗತಿ ಇದೆ. ಅದು ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅವರ ವಿಚಾರದಲ್ಲಿ ಈ ರೀತಿಯಾದಂತಹ ಒಂದು ಪ್ರಭಾವ ಬೀರ್ತಿದ್ಯಾ, ಈ ಒಂದು ಕ್ರೈಮ್ ನಲ್ಲಿ ಇಲ್ಲ ಅಂತಂದ್ರು ಕೂಡ, ದರ್ಶನ್ ಸರ್ ಅವರು ಇಲ್ಲ ಅಂತ ಅಭಿಮಾನಿಗಳಿಗೆ ಅನಿಸಿದ್ರು ಕೂಡ, ದರ್ಶನ್ ಸರ್ ಅವರು ಇಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದ್ರು ಕೂಡ ಅನುಭವಿಸ್ತಾ ಇದ್ರಲ್ಲ ಈ ಶಿಕ್ಷೆ, ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ದಾರಿ ಹಿಡಿದಿದ್ಯಾ? ಸೊ ಕೊನೆಯದಾಗಿ ನಿರಪರಾಧಿ ಅಂತ ಬಂದ್ಬಿಟ್ಟು ಇಷ್ಟು ವರ್ಷ ಅನುಭವಿಸಿರುವಂತ ಶಿಕ್ಷೆ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡ್ತಾ ಇರುವಂತದ್ದು, ಈ ರೀತಿ ಆದ ಹೆಂಗೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳಲ್ಲಿರುವಂತಹ ಕಾರಣಾಂತರಗಳಿಂದ ಅಭಿಮಾನಿಗಳು ಸಾಕಷ್ಟು ನನಗೆ ಪ್ರಶ್ನೆನ ಅಂದ್ರೆ ಅವರು ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಮೆಸೇಜ್ಗಳನ್ನ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿರೋದಾಗಿ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು ಏನಂದ್ರೆ, ಸಾಕಷ್ಟು ಕೇಸ್ಗಳಿರೋದ್ರಿಂದ, ಸಾಕಷ್ಟು ಕೇಸ್ಗಳು ನಡೀತಾ ಇರೋದ್ರಿಂದ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಿದೆ ಈ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ. ಸೊ ಇನ್ನು ನೇರವಾಗಿ ಬರೋದಾದ್ರೆ ಬೇಲ್ ವಿಚಾರ. ಬೇಲ್ ಯಾಕೆ ಸೊ ಇನ್ನೂ ಕೂಡ ಮುಂದಕ್ಕೆ ಹೋಗ್ತಿದೆ? ಯಾವ ಕಾರಣಕ್ಕಾಗಿ ಬೇಲ್ ಕೊಡ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳಿಲ್ಲ ಈಗ ಸದ್ಯದ ಮಟ್ಟಿಗೆ ಅಂದ್ರೆ, ಟ್ರಯಲ್ ಆರಂಭ ಆಗಿರುವ ಕಾರಣಾಂತರಗಳಿಂದ, ಹೊರಗಡೆ ಹೋಗಿ ಪ್ರಭಾವಿ ನಾಯಕ ನಟ ಆಗಿರೋದ್ರಿಂದ, ಕರ್ನಾಟಕದ ಅತಿ ದೊಡ್ಡ ಸ್ಟಾರ್ ಆಗಿರೋದ್ರಿಂದ, ಕರ್ನಾಟಕದಲ್ಲಿ ತನ್ನದೇ ಆದ ಪ್ರಭಾವ ಇರೋದ್ರಿಂದ, ಏನಾದ್ರೂ ರಾಜಕೀಯ ಪ್ರಭಾವ ಬೀರಬಹುದ ದರ್ಶನ್ ಅನ್ನುವಂತಹ ವಿಚಾರವನ್ನಾಗಿಟ್ಕೊಂಡು ದರ್ಶನ್ ಸರ್ನ ಬೇಲ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ವ್ಯಕ್ತಿಗೂ ಕೂಡ ಅಂದ್ರೆ 17 ಆರೋಪಿಗಳಲ್ಲಿ ಯಾವುದೇ ವ್ಯಕ್ತಿಗೂ ಕೂಡ ಬೇಲ್ ಕೊಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ಯಾವುದೋ ಒಂದು ಆರೋಪಿಗೆ ಬೇಲ್ ಕೊಟ್ಬಿಟ್ರೆ ದರ್ಶನ್ ಅವ್ರಿಗೆ ಬೇಲ್ ಕೊಡಲ್ವಾ, ಹಾಗಾದ್ರೆ ಅಲ್ಲಿ ಬೇಲ್ ಸಿಕ್ತು ಇಲ್ಲಿ ಯಾಕೆ ಬೇಲ್ ಇಲ್ಲ, ಪವಿತ್ರ ಗೌಡ ಅವ್ರಿಗೆ ಬೇಲ್ ಸಿಕ್ತು ಇಲ್ಲಿ ಯಾಕೆ ಬೇಲ್ ಇಲ್ಲ ಅನ್ನುವಂತ ಒಂದು ಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಯಾರಿಗೂ ಕೂಡ ಟ್ರಯಲ್ ಆರಂಭ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ಸೊ ಯಾರಿಗೂ ಕೂಡ ಬೇಲನ್ನ ಕೊಡ್ತಾ ಇಲ್ಲ. ಸೊ ಇದು 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ನಡೆದಿರುವಂತಹ ಒಂದು ಮಹಾ ದೊಡ್ಡ ತಿರುವಾಗಿದೆ ದರ್ಶನ್ ಸರ್ ಅವರ ವಿಚಾರದಲ್ಲಿ. ಹಾಗಾದ್ರೆ ಇವ್ರು ಬೇಲ್ ಯಾವಾಗ ಸಿಗುತ್ತೆ, ಯಾವ ಕಾರಣಕ್ಕಾಗಿ ಸಿಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಅಭಿಮಾನಿಗಳ ಕುತೂಹಲ ನಿಜಕ್ಕೂ ಕೂಡ ಇದ್ದೇ ಇರುತ್ತೆ. ಇನ್ನು ದರ್ಶನ್ ಸರ್ ಅವರಿಗೆ ಬೇಲ್ ಸಿಗೋದು ಯಾವಾಗ ಏನು ಅಂತ ಸುಮಾರು ಜನ ಫ್ಯಾನ್ಸ್ ಅಂದ್ರೆ ಅಭಿಮಾನಿಗಳು ತಿಳ್ಕೊಂಡಿದ್ದೀರಿ, ಜೂನ್ ಜುಲೈಯಲ್ಲಿ ದರ್ಶನ್ ಸರ್ ಹೊರಗಡೆ ಬರ್ತಾರಂತ. ಸೊ ನ್ಯಾಯಾಲಯದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಬಹಳಷ್ಟು ಅರ್ಥಕೊಳ್ಬೇಕಾಗ್ತದೆ. ಜೂನ್ ಜುಲೈಯಲ್ಲಿ ದರ್ಶನ್ ಸರ್ ಹೊರಗಡೆ ಬಂದ್ರೆ ನಿಮ್ಗಿಂತ ಹೆಚ್ಚು ಖುಷಿ ಪಡುವ ವ್ಯಕ್ತಿ ಸೊ ನಾನು ಕೂಡ ಆಗಿರ್ತೀನಿ. ಯಾಕಂತಂದ್ರೆ ನಿಮಗೆ ಗೊತ್ತೇ ಇರುವಂತ ವಿಚಾರ ಅದು, ಯಾಕಂತ ನಾನು ಹೇಳ್ಬೇಕಾಗಿಲ್ಲ. ಸೊ ಹಾಗಾಗಿ ಆದ್ರೂ ಕೂಡ ದರ್ಶನ್ ಸರ್ ಅವರಿಗೆ ಬೇಲ್ ಸಿಗುವುದು ಸ್ವಲ್ಪ ತಡವಾಗುತ್ತೆ. ಯಾಕಂತಂದ್ರೆ ದರ್ಶನ್ ಸರ್ ಅವರ ವಿಚಾರವಾಗಿ ನಡೀತಾ ಇರುವಂತಹ ಈ 57ನೇ ಸೆಷನ್ಸ್ ಕೋರ್ಟ್ ನಡೆಸ್ತಾ ಇರುವಂತಹ ಒಂದಿಷ್ಟು ಆಯಾಮಗಳನ್ನ ನೋಡಿದ್ರೆ ಬಹುತೇಕ ದರ್ಶನ್ ಸರ್ ಅವರಿಗೆ ಈ ಒಂದು ಕೇಸ್ನ ಕೊನೆಗೊಳಿಸಿ ದರ್ಶನ್ ಸರ್ ಅವ್ರನ್ನ ಹೊರಗಡೆ ಬಿಡಬೇಕು ಅಥವಾ ಒಳಗಡೆ ಶಿಕ್ಷೆ ಅವಧಿಗೆ ಸಿಗಿಸ್ಬೇಕು ಅನ್ನುವಂತಹ ಕಾರ್ಯಗಳು ಬಹಳಷ್ಟು ಕಾಣಿಸ್ತಾ ಇದೆ ಇಲ್ಲಿ. ಅಥವಾ ಪೊಲೀಸರ ತನಿಖೆಯಲ್ಲಾಗಿರ್ಬೋದು, ಸಾಕ್ಷಿಗಳ ಪುಟಗಳಲ್ಲಾಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ದಾಗ ದರ್ಶನ್ ಸರ್ ಅವರು ಹೊರಗಡೆ ಬರ್ತಾರೋ ಇಲ್ವೋ ಅನ್ನುವಂತ ಫೀಲ್ ಕೊಡುವಂತ ಸಿಚುವೇಶನ್ಸ್ ಹೋಗಿದ್ದಾರೆ. ಅದನ್ನ 57ನೇ ಸೆಷನ್ಸ್ ಕೋರ್ಟ್ ಕೂಡ 57ನೇ ಸೆಷನ್ಸ್ ಕೋರ್ಟ್ ಏನಿದೆಯಲ್ಲ ಇದು ಕೂಡ ಒಂದು ರೀತಿ ಬೇರೆ ರೀತಿಯಾದಂತಹ ಒಂದು ಆಯಾಮಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದೆ. ಅಂದ್ರೆ ಕೇಸಿನಲ್ಲಿ ಬೇರೆ ಯಾವುದೇ ಇಲ್ಲ, ಬಟ್ ಯಾವ ರೀತಿ ಅನ್ನುವಂಥದ್ದನ್ನು ಕೂಡ ಇನ್ನೂ ಪ್ರಸ್ತಾಪ ಪಡಿಸ್ತಾ ಇಲ್ಲ. ಟೋಟಲ್ ಆಗಿ ನನಗನ್ನಿಸುವ ಪ್ರಕಾರ ದರ್ಶನ್ ಸರ್ ನಿರಪರಾಧಿಯಾಗಿದ್ರೆ ಇನ್ನು 3 ರಿಂದ 4 ತಿಂಗಳಲ್ಲಿ ಬಹುತೇಕ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಗೊತ್ತಿಲ್ಲ, ಒಂದು 2 ರಿಂದ ಇನ್ನು 3 ತಿಂಗಳಂತೂ ಆರಾಮ್ಸೆ ಹೋಗುತ್ತೆ ಅಂತ ಅನಿಸ್ತಿದೆ. ಯಾಕಂತ ನಿಮಗೆ ನಾನು ಈ ಒಂದು ಪ್ರಶ್ನೆ ಈಗಾಗಲೇ ನೀವು ಕೇಳಿದಂತ ಸಂದರ್ಭದಲ್ಲಿ ನಾನು ಇದನ್ನು ನಿಮಗೆ ಉತ್ತರ ಕೊಟ್ಟಿದ್ದೀನಿ. ಟ್ರಯಲ್ ಆರಂಭ ಆಗಿದೆ. 57ನೇ ಸೆಷನ್ಸ್ ಕೋರ್ಟ್ ಪ್ರತಿದಿನವೂ ಕೂಡ ದರ್ಶನ್ ರವ್ರ ಕೇಸಲ್ಲಿ ಹೋದಾಗ ಅಂದ್ರೆ ಯಾವಾಗ ಡೇಟ್ ಇರುತ್ತೋ ಆವಾಗ ಹೋದಂತ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಸರ್ ಅವರಿಗೆ ಶಾಕ್ ಕೊಡುವಂತಹ ವಿಚಾರಗಳು ಬಹಳಷ್ಟು ನಡೀತಾ ಇದೆ. ಅವರ ಕೇಸ್ನಲ್ಲಿ ಬಹಳಷ್ಟು
ವೀಕ್ ಆಗಿ ತನಿಖೆಗಳು ನಡೀತಾ ಇವೆ, ಅಂದ್ರೆ ಬಹಳ ಸ್ಲೋ ಆಗಿ ಹೋಗ್ತಾ ಇದೆ. ಯಾಕೆ ಏನ್ ಕಾರಣ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಸೊ ಇರ್ಲಿ, ಪರವಾಗಿಲ್ಲ. ಆದಷ್ಟು ದರ್ಶನ್ ಸರ್ ಹೊರಗಡೆ ಬಂದೇ ಬರ್ತಾರೆ. ಒಂದು 2-3 ಅಥವಾ 4 ತಿಂಗಳು ನೀವು ಟಾರ್ಗೆಟ್ ಇಟ್ಕೊಳ್ಳೇಬೇಕು ಅಭಿಮಾನಿಗಳು. ಒಂದು 4 ತಿಂಗಳಲ್ಲಿ ಹೊರಗಡೆ ಬರಬಹುದಪ್ಪ ಅನ್ನುವಂಥ ಫೀಲ್ ಇರಲಿ. 1 ತಿಂಗಳಾದ್ಮೇಲೆ ಬರ್ತಾರೆ, 2 ತಿಂಗಳಾದ್ಮೇಲೆ ಬರ್ತಾರೆ ಅನ್ನೋ ಫೀಲ್ನ ದಯವಿಟ್ಟು ಇಟ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಿರಾಶೆ ಆಗ್ಬಿಡ್ತೀರಿ. ಸೊ ಇನ್ನು 2 ತಿಂಗಳಲ್ಲಿ ಬರ್ತಾರೆ, ಜೂನ್ ಜುಲೈಲಿ ಬರ್ತಾರೆ ಅನ್ಕೊಂಡಿರ್ತೀರಿ, ಅವಾಗಲೂ ಬರೋದಿಲ್ಲ. ಅವಾಗಲೂ ಕೂಡ ಈ ರೀತಿ ಮುಂದುವರೆದಾಗ ನಿಮಗೆ ಬೇಜಾರಾಗೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಒಂದು 4 ತಿಂಗಳು ಮಿನಿಮಮ್, 4 ತಿಂಗಳಲ್ಲಿ ದರ್ಶನ್ ಸರ್ ಬಾಸ್ ಹೊರಗಡೆ ಬಂದೇ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರಲಿ. ನೀವು ಆರಾಧಿಸುವಂತಹ ದೇವರಲ್ಲಿ ನಿಮ್ಮ ನಂಬಿಕೆ, ಪ್ರೀತಿ, ವಿಶ್ವಾಸ ಮತ್ತು ಭಕ್ತಿ ಇರಲಿ. ಖಂಡಿತ ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲದಕ್ಕೂ ಒಂದು ತೆರೆ ಎಳೆಯುವಂತಹ ಕಾರ್ಯ ಮಾಡೇ ಮಾಡ್ತಾಳೆ ಅನ್ನುವಂಥದ್ದನ್ನ ನಾನೊಬ್ಬ ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ವ್ಯಕ್ತಿಯಾಗಿ ಮತ್ತು ಅದ್ರ ಜೊತೆಗೆ ನಾನು ನಿಮ್ಮ ಒಬ್ಬ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ಅಂತಾನು ಹೇಳ್ಬೋದು. ಮತ್ತೆ ನಿಮ್ಮೆಲ್ಲರ ಪ್ರೀತಿಯ ಒಬ್ಬ ಇಲ್ಲಿ ಕುತ್ಕೊಂಡು ಮಾತನಾಡ್ತಾ ಇರುವಂತ ಸೋಷಿಯಲ್ದ ಒಂದು ಎಂಪ್ಲಾಯ್ಮೆಂಟ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಿಮ್ಗೆ ಏನ್ ಅನಿಸುತ್ತೋ ಅದನ್ನ ಅನ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಪ್ರೀತಿಯ ದಾಸನಿಗಾಗಿ ಕಾಯ್ತಾ ಇದ್ದೀರಿ ಅಂತ ನನಗೂ ಕೂಡ ಗೊತ್ತು. ಖಂಡಿತ ದರ್ಶನ್ ಸರ್ ಹೊರಗಡೆ ಬರ್ತಾರೆ, ನೋ ವರಿ, ಟೆನ್ಷನ್ ಮಾಡ್ಕೋಬೇಡಿ. ಇನ್ನೊಂದು 4 ತಿಂಗಳು ಕಾಯಿರಿ. ದರ್ಶನ್ ಸರ್ ಖಂಡಿತ ಗ್ರ್ಯಾಂಡ್ ಎಂಟ್ರಿಯನ್ನ ಹೊರಗಡೆ ಕೊಡ್ತಾರೆ. ಸೊ ಎಲ್ಲದಕ್ಕೂ ಆ ತಾಯಿ ಚಾಮುಂಡೇಶ್ವರಿ ಖಂಡಿತ ತೆರೆ ಎಳೆಯುವಂತಹ ಕಾಲ ತಂದೆ ತರ್ತಾಳೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಆದಷ್ಟು ನನ್ನ ಪ್ರೀತಿಯ ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಇನ್ನಿಷ್ಟು ನನ್ನ ವೀಕ್ಷಕರಾಗಿರ್ಬೋದು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮಿಸ್ ಮಾಡಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೊಂದು ಮುಂದಿನ ವಿಡಿಯೋಗಾಗಿ ಕಾಯ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ.